ಹೊಸಬ್ರು ಸಿನಿಮಾ ಒಂದು 3ನೇ ದಿನ ಆಗಿ 4ನೇ ದಿನಕ್ಕೆ ಹೋಗೋದು ತುಂಬ ಕಷ್ಟ ಅನ್ಕೊಂಡಿದ್ವಿ. ಇವತ್ತು ಎಂಥ ಸ್ಪೆಷಲ್ ಡೇ ಅಂದರೆ ನಮಗೆ ಇದು 25th ಡೇ, ನೀವು ಕೊಟ್ಟಿರೋ 25th ಡೇ ನಾವು ಇವತ್ತು ಇಲ್ಲಿ ನಿಂತಿರೋದು. ಸೊ ಈಗಿನ ಕಾಲದ ಹೊಡೆದಾಟ ಸಿನಿಮಾದ ಮಧ್ಯೆ ಈ ಥರ ಸಿನಿಮಾ ನೋಡೋಕ್ಕೆ ಬೋರ್ ಆಯ್ತಾ, ಇಷ್ಟ ಆಯ್ತಾ? ಇಷ್ಟ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ನಾವು ಬಂದಿದ್ದೀವಿ ಅಂದರೆ ಅದು ನೀವೇ ಕಾರಣ. ನಿಮಗೆ ಸಿನಿಮಾ ಇಷ್ಟ ಆಗಿದ್ರೆ ನಾವು ಪ್ರತಿದಿನ ಡೇ 1ಇಂದ ಡೇ 25thವರೆಗೂ ಇದನ್ನೇ ಕೇಳ್ಕೊ ಬಂದಿದ್ದೀವಿ. ನಿಮಗೆ ಸಿನಿಮಾ ಇಷ್ಟ ಆಗಿದ್ರೆ ಪ್ಲೀಸ್ ಈ ಸಿನಿಮಾದ ಬಗ್ಗೆ ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಮಾತಾಡಿ, ಹಾಗೂ ನಿಮ್ಮ ಅಕ್ಕಪಕ್ಕದ ಫ್ರೆಂಡ್ಸ್ ಜೊತೆಗೆ ಮಾತಾಡಿ. ಆಗ ಮಾತ್ರ ಸಿನಿಮಾ ಗೆಲ್ಲೋಕೆ ಸಾಧ್ಯ. ಹೊಸಬ್ರು ಸಿನಿಮಾಲಿ ಬಜೆಟ್ ಸ್ವಲ್ಪ ಕಮ್ಮಿ ಇರೋದ್ರಿಂದ ಮಾರ್ಕೆಟಿಂಗ್ ತುಂಬ ದೊಡ್ಡದಾಗಿ ಮಾಡೋಕ್ಕಾಗಲ್ಲ. ಜನಗಳೇ ಮಾತೇ ಇಲ್ಲಿವರೆಗೂ ನಮ್ಮನ್ನ ಕರ್ಕೊಬಂದಿರೋದು, ಇನ್ನು ಮುಂದಕ್ಕೂ ಅದೇ ಕರ್ಕೊಂಡು ಹೋಗ್ಬೇಕು. ಸೊ ಥ್ಯಾಂಕ್ ಯು ಸೋ ಮಚ್. ಇವತ್ತು ನಮ್ಮ ಜೊತೆ ಮೇಘನಾ ರಾಜ್ ಮ್ಯಾಮ್ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಮ್ಯಾಮ್. ಹಾಗೆ ಇವತ್ತು 25th ಡೇ ಆಗಿರೋದ್ರಿಂದ ಒಂದು ಸಣ್ಣ ಸೆಲೆಬ್ರೇಷನ್ ಇದೆ. ಹಾಗೂ ಇನ್ನೊಂದು ವಿಶೇಷ ಇದೆ, ನಿಮ್ಮೆಲ್ರಿಗೂ ಗೊತ್ತಿದೆ, ಇವತ್ತು ಅಪ್ಪು ಸರ್ ಬರ್ತ್ಡೇ. ನಮ್ಮ ಸಿನಿಮಾ ಕೋಇನ್ಸಿಡೆನ್ಸ್ ಅಲ್ಲಿ ಮಾರ್ಚ್ 17 25th ಡೇ ಕಂಪ್ಲೀಟ್ ಮಾಡಿದ್ರೆ ನನ್ನ ಪುಣ್ಯ. ನಾನು ಅವ್ರಿಗೆ ಫಸ್ಟ್ ಇಂಡಸ್ಟ್ರಿಗೆ ಬರಬೇಕಾದ್ರೆ ಸಲ್ಯೂಟ್ ಹೊಡೆದೇ ಬಂದಿದ್ದೀನಿ, ಅದೇ ನನಗೆ ಪುಣ್ಯ ಅನ್ಸುತ್ತೆ. ಹಾಗಾಗಿ ಅವ್ರಿಗೆ ಫಸ್ಟ್ ನಮನ ಸಲ್ಲಿಸಿ ಒಂದು ಕೇಕ್ ಕಟ್ ಮಾಡೋಣ ನಿಮ್ಮೆಲ್ಲರ ಸಮ್ಮುಖದಲ್ಲಿ. ಸೊ ದಯವಿಟ್ಟು ಒಂದು ಸ್ವಲ್ಪ ಟೈಮ್ ನಮಗೋಸ್ಕರ ಕೊಡಿ. ಥ್ಯಾಂಕ್ ಯು. ಒಂದು ಸರ್ ಹೂವು ಇಲ್ಲ ತೇಜಸ್. ಫಿಲ್ಮ್ಗೆ ಪಟ್ಟಿರೋ ಶ್ರಮ ಸ್ಕ್ರೀನ್ ಮೇಲೆ ನೀಟಾಗಿ ಕಾಣಿಸುತ್ತೆ. ಹೀರೋದು ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ. ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅಂತವ್ರನ್ನ ಗುರುತಿಸಿ ಮುಂದೆ ಏನಾದರೂ ಅವ್ರಿಗೆ ಒಳ್ಳೊಳ್ಳೆ ಅವಕಾಶಗಳು ಮಾಡಿಕೊಟ್ರೆ ಈ ಸಿನಿಮಾಗೆ ಅವರು ಪಟ್ಟಿರೋ ಶ್ರಮ ತುಂಬ ಸಾರ್ಥಕ ಆಗುತ್ತೆ ಅಂತ ಹೇಳ್ತೀನಿ. ತುಂಬ ಸೂಪರ್ ಫಿಲ್ಮ್ ಸರ್. ಮೂವಿ ತುಂಬ ಚೆನ್ನಾಗಿದೆ. ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ನೋಡೋಂಥ ಮೂವಿ. ತುಂಬ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಹೀರೋ ಆ್ಯಕ್ಟಿಂಗ್ ಸೂಪರ್ ಚೆನ್ನಾಗಿದೆ. ಮೂವಿ ಸೂಪರ್ ಆಗೈತೆ. ಭಾವಕಿರಯನ ಭಾವನೆಗಳಿಗೆ ಸುಮಧುರವಾಗೈತೆ. ಚೆನ್ನಾಗಿತ್ತಪ್ಪ. ನನ್ನ ಮಗನ ಫಿಲಮ್ಮು ಸಖತ್ತಾಗಿತ್ತು, ಸೂಪರ್ ಆಗಿತ್ತು. ನೋಡಿದ್ದೀವಿ ನನ್ನ ಮಗ. ತುಂಬ ಚೆನ್ನಾಗಿದೆ. ಏನು ಇಷ್ಟ ಆಯಿತು? ಅಲ್ಲಿರೋ ಪಾತ್ರ ಎಲ್ಲ ಇಷ್ಟ ಆಯಿತು ನಮಗೆ. ನೋಡಿ ಅಂತ ನಮ್ಗೆ ಕಳಿಸ್ಕೊಟ್ರಿ. ತುಂಬ ಚೆನ್ನಾಗಿದೆ. ಏನು ಇಷ್ಟ ಆಯ್ತು ಸರ್? ಪಿಕ್ಚರಲ್ಲಿ ಹೇಳ್ಕೋಬೇಕಂದ್ರೆ ಬೇಜಾರಾಗ ಸೀನ್ ಏನು ಸರ್, ಮನವರಿಕೆ ಅಂದರೆ ಅನುಭವ. ಇನ್ನೊಂದು ಯಾವ ಫಿಲಮಲ್ಲಿ ಬೇಜಾರನ್ನ ಸೀನೇ ಇಲ್ಲ ಬಿಡಿ, ಚೆನ್ನಾಗಿದೆ ಸರ್. ಟು ಗುಡ್ ಇಷ್ಟ ಆಯಿತು. ತುಂಬ ಒಳ್ಳೆಯ ಪ್ರಯತ್ನ ಸರ್. ಯಾವ ಸೀನ್ ನಿಮಗೆ ತುಂಬ ಕನೆಕ್ಟ್ ಆಯಿತು ಅಥವಾ ನಿಮ್ಗೆ ಏನು ಇಷ್ಟ ಆಯಿತು? ಎಲ್ಲ ಪ್ರತಿಯೊಂದು ಸೀನು ಚೆನ್ನಾಗಿದೆ. ಇದು ಭಾವತೀರ ಯಾನ ಅಲ್ಲ, ಇದಕ್ಕೆ ಇನ್ನೊಂದು ನನ್ನ ಹೆಸರು ಭಾವದ ಚಿಲುಮೆ ಅಂತ ಹೆಸರು. ಓಕೆ, ಇದರಲ್ಲಿ ಯಾವ ಸೀನು ಜಾಸ್ತಿ ಯಾವುದು ಕಡಿಮೆ ಅಂತ ಹೇಳೋಂಗಿಲ್ಲ. ಎಲ್ಲ ಸೀನು ಫಸ್ಟ್ ಕ್ಲಾಸ್ ಆಗಿದೆ. ಫಿಲಮ್ ತುಂಬ ಚೆನ್ನಾಗಿದೆ. ಮುಂದೆನೂ ಈ ಥರ ಫಿಲಮ್ ಬರಲಿ ಅಂತ. ತುಂಬ ಡಿಫ್ರೆಂಟ್ ಆಗಿದೆ. ಆಂಗ್ಸೈಟಿ ಆಗು ಇತ್ತು. ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿದೆ ಮೂವಿ. ಹೊಸೊಬ್ರು ಆ್ಯಕ್ಟ್ ಮಾಡಿದ್ದಾರೆ ಅನ್ನೋ ಥರ ಅನ್ನಿಸ್ತದೆ. ತುಂಬ ಎಕ್ಸ್ಪೀರಿಯನ್ಸ್ಡ್ ಆಗಿ ಅವ್ರದ್ದು ಎಲ್ಲ ಎಫರ್ಟು ಚೆನ್ನಾಗಿ ಕಾಣಿಸ್ತದೆ. ತುಂಬ ಚೆನ್ನಾಗಿ ಬಂದಿದೆ. ಅವ್ರು ಇನ್ನೂ ಚೆನ್ನಾಗಿ ಇನ್ನು ಮುಂದೆ ಹೊಸ ಮೂವೀಸ್ ಮಾಡಲಿ. ಎಲ್ಲರದ್ದು ಕಾಂಬಿನೇಷನ್ ಟೀಮ್. ಮೂವಿ ಒಳ್ಳೆ ಸ್ಟೋರಿನೂ ಚೆನ್ನಾಗಿದೆ. ಒಳ್ಳೆ ಥಿಯೇಟ್ರಲ್ಲಿ ಕುಂತ್ಕೊಂಡು ಆರಾಮ ಎಂಡಿಂಗ್ ತನಕ ನೋಡೋ ಥರನೇ ಇದೆ. ಹುಡುಗರು ಚೆನ್ನಾಗಿ ಮಾಡಿದ್ದಾರೆ. ಅವರಿಗೆ ಇನ್ನೂ ಫ್ಯೂಚರ್ ಐತೆ.
ಚೆನ್ನಾಗಿ ಮಾಡಿದ್ದೀರಿ, ಎಲ್ಲರೂ ಚೆನ್ನಾಗಿ ಮಾಡಿದ್ರು, ಎಲ್ಲ ಹೊಸ ಹುಡುಗರಾದ್ರೂ ಎಲ್ಲರೂ ಚೆನ್ನಾಗಿ ಮಾಡಿದ್ರು. ಥ್ಯಾಂಕ್ ಯು. ಈ ಚಿತ್ರಕ್ಕೆ ತುಂಬ ಪ್ರಶಸ್ತಿಗಳನ್ನ ನಿರೀಕ್ಷಿಸ್ತಾ ಇದ್ದೀನಿ. ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ ಹಾಗೂ ಅಂತಾರಾಷ್ಟ್ರೀಯ ಪ್ರಶಸ್ತಿ, ಎಲ್ಲ ಪ್ರಶಸ್ತಿಗಳು ಇದಕ್ಕೆ ಖಂಡಿತ ಸಿಗಲೇಬೇಕು, ಸಿಕ್ಕೇ ಸಿಗುತ್ತೆ. ಮೂವಿ ತುಂಬ ಚೆನ್ನಾಗಿತ್ತು. ಟ್ರೂ ಲವ್ ಅಂದರೆ ಏನು ಅಂತ ಈ ಮೂವಿ ಲೆಕ್ಕದಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಬಟ್ ದ ಮೂವಿ ವಾಸ್ ಸೋ ಬ್ಯೂಟಿಫುಲ್. ಮತ್ತೆ ನೋಡಬೇಕು ಅನಿಸ್ತಾ ಇದೆ. ನಾಳೆ ಡೆಫಿನೆಟ್ಲಿ ಟೈಮ್ ಮಾಡ್ಕೊಂಡು ಬಂದು ನೋಡ್ತೀನಿ. ಥ್ಯಾಂಕ್ ಯು. ಮೂವಿ ತುಂಬ ಚೆನ್ನಾಗಿದೆ. ಹೊಸ ಪ್ರತಿಭೆಗಳನ್ನ ಇನ್ನೂ ಉಳಿಸಿ ಇನ್ನೂ ಬೆಳೆಸಿ ಅಂತ ಹೇಳ್ಕೊತೀನಿ. ಚೆನ್ನಾಗಿದೆ. ನಾನು ಹೇಳಬೇಕಂದ್ರೆ ತೆಲುಗು ಅವನು ಫಸ್ಟ್ ಟೈಮ್ ಕನ್ನಡ ಮೂವಿ ನೋಡ್ತಿದ್ದೀನಿ. ನನಗೆ ಈ ಮೂವಿ ಚೆನ್ನಾಗಿ ಇಷ್ಟ ಆಗಿದೆ. ಅದಕ್ಕೆ ನಾನು ಈ ಮೂವಿ ನೀವು ನೋಡಿರಿ, ಚೆನ್ನಾಗಿದೆ. ಥ್ಯಾಂಕ್ ಯು. ಎಕ್ಸಲೆಂಟ್ ಪಿಕ್ಚರು, ತುಂಬ ಚೆನ್ನಾಗಿದೆ. ಒಳ್ಳೆಯ ಭಾವನೆ, ಒಳ್ಳೆಯ ಡೈಲಾಗು, ಹೊಸ ಟೇಸ್ಟ್. ಇದು ಪ್ರತಿಯೊಂದು ಬೇರೆ ಈ ಕತೆ ಇಲ್ಲದೇ ಇದ್ರೂ ಕೂಡ ತಗೊಂಡಿರೋ ಭಾವನೆಗಳು, ಡೈಲಾಗುಗಳು, ಪೇಷನ್ಸು, ತಾಳ್ಮೆ, ಹೇಗೆ ಬ್ಯೂಟಿಫುಲ್, ಎಕ್ಸಲೆಂಟ್. ಎಲ್ಲರಿಗೂ ಒಂದ್ಸರಿ ಟೇಸ್ಟ್ ನೋಡಿ. ತುಂಬ ಚೆನ್ನಾಗಿದೆ. ಮೊದಲಿಂದ ಕೊನೆ ತನಕನೂ ಕುತೂಹಲದಿಂದ ತೆಗೆದುಕೊಂಡು ಹೋಗುತ್ತೆ ಮತ್ತು ಕೊನೆಗೆ ಪ್ರೀತಿಯ ಬಗ್ಗೆ ಒಳ್ಳೆಯ ಒಂದು ಭಾವನೆ ನಮಗೆ ಅರ್ಥವಾಗುತ್ತೆ. ಎಲ್ಲರೂ ನೋಡಬೇಕಾಗಿ ಕೇಳ್ಕೊಳ್ತೀವಿ. It was really nice. I came for her. She was there in the movie. It was really nice. Proud moments. Thank you. ತುಂಬ ಚೆನ್ನಾಗಿತ್ತು. ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಹೊಸಬ್ರು ಮಾಡಿದ್ದಾರೆ ಅನ್ಸೋದೇ ಇಲ್ಲ. ತುಂಬ ಚೆನ್ನಾಗಿದೆ. ಎಲ್ಲರದು ಸ್ಪರ್ಶ ಮತ್ತು ಚಂದು ಇಬ್ಬರದ್ದು ಆ್ಯಕ್ಟಿಂಗ್ ಚೆನ್ನಾಗಿದೆ, ಇಷ್ಟ ಆಯಿತು. ಮತ್ತು ಹಾಡು ಅಷ್ಟೇ, ವಾಸುಕಿ ವೈಭವದು ತುಂಬ ಚೆನ್ನಾಗಿ ಹಾಡಿದ್ದಾರೆ. ಮತ್ತು ರಂಗರಾಜನ್ ಅಂತ ಹೇಳೋದಲ್ಲ, ಹಾಡಿರೋದು ಇಬ್ಬರದು ಚೆನ್ನಾಗಿ. ಎಲ್ರಿಗೂ ನಮಸ್ಕಾರ. ಸುಪ್ರೀತ್ ಗಂಧರ, ಮ್ಯೂಸಿಕ್ ಕಂಪೋಸರ್ ಮಾತಾಡ್ತೀನಿ. ಭಾವತೀರಯಾನ ಈ ಸಿನಿಮಾನ ಆಲ್ಮೋಸ್ಟ್ ಒಂದು 20 ದಿನ ಹಿಂದ್ಗಡೆ ಪ್ರೊಡ್ಯೂಸರ್ ಸರು ಮತ್ತು ನಮ್ಮ ಫೋನ್ ಮಾಡಿದ್ರು, ಬನ್ನಿ ಸರ್ ಸಿನಿಮಾ ನೋಡಿ ಅಂತ ಹೇಳಿದರು. ಬಟ್ ಮಿಸ್ ಮಾಡಿಕೊಂಡೆ ಈ ಸಿನಿಮಾನ. ಬಟ್ ಇವತ್ತು 25 ಡೇಸ್ಗೆ ಏನೋ ದೇವ್ರ ಭಾಗ್ಯ ಅನಿಸುತ್ತೆ ಈ ಸಿನಿಮಾ ನೋಡಿದ್ದು ನಾನು. ಅಂದರೆ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ. ಇವಾಗಿನ ಕಾಲಘಟ್ಟಕ್ಕೆ ಅಂದರೆ ಯೂತ್ಸ್ಗೆ ಆ್ಯಕ್ಚುಲಿ ತುಂಬ ಆ್ಯಕ್ಟ್ ಆಗುತ್ತೆ ಸಿನಿಮಾ. ಬಿಕಾಸ್ ಒಂದು ಫ್ಯಾಮಿಲಿಗೆ ಬಂದು ಕುತ್ಕೊಂಡು ನೋಡೋ ಸಿನಿಮಾ. ಎಷ್ಟೋ ಜನ ಮಿಸ್ ಮಾಡ್ಕೊತಾರೆ ಎಷ್ಟೋ ಸಂಬಂಧಗಳನ್ನ, ಆಮೇಲೆ ಎಷ್ಟೋ ಮೊಮೆಂಟ್ಸ್ಗಳನ್ನ ಮಿಸ್ ಮಾಡ್ಕೋತಾರೆ. ಸೊ ಈ ಸಿನಿಮಾನ ನೋಡಿದ್ರೆ, ಭಾವತೀರಯಾನ ಸಿನಿಮಾ ನೋಡಿದ್ರೆ ಆ ಮೊಮೆಂಟ್ಸ್ ಎಲ್ಲ ವಾಪಸ್ ಬರುತ್ತೆ. ಯಾರನ್ನೂ ಮಿಸ್ ಮಾಡ್ಕೋಬೋದು ನಮ್ಮ ಲೈಫಲ್ಲಿ. ಪ್ರತಿಯೊಂದು ಮೊಮೆಂಟು ತುಂಬ ಇಂಪಾರ್ಟೆಂಟ್ ಅನ್ನೋದು ಸಿನಿಮಾದಲ್ಲಿ ತೋರಿಸಿದ್ದಾರೆ. ಆಮೇಲೆ ಒಂದಷ್ಟು ಒಂದು ಏನಂತಾರೆ ಸೆಂಟಿಮೆಂಟ್ ವಿಚಾರಗಳಾಗಿರ್ಬೋದು. ತಾಯಿ ಬಗ್ಗೆ ಸೆಂಟಿಮೆಂಟ್ ಇದೆ, ತಂದೆ ಬಗ್ಗೆ ಸೆಂಟಿಮೆಂಟ್ ಇದೆ. ಕ್ಲೈಮ್ಯಾಕ್ಸ್ ಸೀನ್ ಭಾಳ ಇಷ್ಟ ಆಯಿತು ನನಗೆ. ಇವತ್ತಿನ ಯೂತ್ಸು ಇಂಥ ಸಿನಿಮಾಗಳನ್ನ ನೋಡಬೇಕು. ಹೊಸ ಕಲಾವಿದರಾದ್ರೂ ಏನು ಫುಲ್ ಪ್ಯಾಕೇಜ್ ಸಿನಿಮಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ವೇಗಾ ಸಿಟಿ ಮಾಲಲ್ಲಿದೆ, ಬಂದು ಸಿನಿಮಾ ನೋಡಿ. ಅಂದರೆ ನನ್ನ ಫ್ರೆಂಡ್ ಕೂಡ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಸಿನಿಮಾ ತುಂಬ ಚೆನ್ನಾಗಿದೆ. ಆಲ್ ದಿ ವೆರಿ ಬೆಸ್ಟ್. ನೀವು ಒಳ್ಳೆಯದು. ಇದು 2ನೇ ಸತಿ ಬಂದಿದ್ದು ನೋಡಿ ಎಲ್ಲ. ಹೇಗಿತ್ತು ಮೂವಿ? ಚೆನ್ನಾಗಿತ್ತು. ಇದು ಒಳ್ಳೆ ಭಾವನಾತ್ಮಕವಾಗಿತ್ತು. ಇದು 3rd ಟೈಮ್ ನಾನು ನೋಡ್ತಾ ಇರೋದು. ತುಂಬ ಚೆನ್ನಾಗಿದೆ, ಒಳ್ಳೆ ಮೂವಿ. ಇದು ಒಂದು ಅದ್ಭುತವಾದ ಸಿನಿಮಾ, ಒಂದು ಭಾವನಾತ್ಮಕವಾಗಿ ತೆಗೆದಿದ್ದಾರೆ. ಇದು ನಾವು 4ನೇ ಬಾರಿ ನೋಡ್ತಾ ಇದ್ದೀವಿ. 25 ಡೇಸ್ ಹೋಗಿರೋದಕ್ಕೆ ನಮಗೆ ತುಂಬ ಸಂತೋಷವಾಗಿದೆ. ಎಲ್ಲರಿಗೂ, ಕಲಾವಿದರಿಗೂ ಕೂಡ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ತೀನಿ. ಆಲ್ ದ ಬೆಸ್ಟ್. ಮೂವಿ ಚೆನ್ನಾಗಿದೆ. ಆ್ಯಕ್ಚುಲಿ ಫ್ರೆಂಡು ಮಾಡಿರೋದು. ಸೊ ಅದು ತುಂಬ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ನಂದಿದು 5th ಟೈಮ್ ಆ್ಯಕ್ಚುಲಿ ನಾವು ಬರ್ತಾ ಇರೋದು. ನಾವೆಲ್ಲ ಒಟ್ಟಿಗೆ ಬಂದಿರೋದು ಫ್ಯಾಮಿಲಿ ಎಲ್ಲ. ಅದು ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು. ಸರಿ. ಈಗಿನ ಜಮಾನದಲ್ಲಿ ಕನ್ನಡ ಮೂವಿನಲ್ಲಿ ಇಷ್ಟೊಂದು ಚೆನ್ನಾಗಿ ತೆಗೆದು 25 ದಿವಸ ಓಡ್ತಾ ಇರೋದು ಆಫ್ಟರ್ ಲಾಂಗ್ ಟೈಮ್. ಫಸ್ಟು ಅಣ್ಣವ್ರ ಫಿಲಮ್ಗಳು ನೋಡ್ತಾ ಇದ್ವಿ, ಯಾವಾಗ ಓಡ್ತಾ ಇತ್ತು ತುಂಬ. ಇವಾಗ ಅಂದರೆ ಈಗ ಇರೋ ಒಳ್ಳೆ ಫಿಲಮ್ ಬಂದಿರೋದಂದರೆ ಇದೆ. ನಾನು ಇದು 3ನೇ ಸಾರಿ ನೋಡಿದ್ದೀನಿ. ತುಂಬ ಚೆನ್ನಾಗಿದೆ. ಭಾವತೀರಯಾನ ಸೂಪರ್ ಸಾಂಗು, ಸೂಪರ್ ಫಿಲಮು, ಚೆನ್ನಾಗಿದೆ. ಒಳ್ಳೆ ನ್ಯೂ ಆ್ಯಕ್ಟ್ರಸ್ಸು ವಿತ್ ರಮೇಶ್ ಭಟ್ ಅವರು ಸೇರ್ಕೊಂಡು ಮಾಡಿರೋದ್ರಿಂದ ಹಳಬರೆಲ್ಲ ಸೇರಿಕೊಂಡು ತುಂಬ ಚೆನ್ನಾಗಿದೆ. ಎಲ್ಲರೂ ನೋಡಬೇಕು. ಹೌದು. ರೆಕಮೆಂಡೇಷನ್ ಮೇಲೆ ಬಂದು ನೋಡಿರೋಂಥ ಮೂವಿ. ನನಗೆ 25th ಡೇ ಬಂದು ನೋಡುವಂಥದ್ದು ಇಟ್ಸ್ ಅ ವೆರಿ ಗುಡ್ ಆಪರ್ಚುನಿಟಿ ಟು ದ ಯೂತ್. ಎಸ್ಪೆಷಲಿ ನನಗೆ ರೆಕಮೆಂಡ್ ಮಾಡ್ತಾ ಇರೋದು, ಇಟ್ಸ್ ಅ ವೆರಿ ಸಿಂಪಲ್ ಕಾಂಪ್ಲಿಕೇಟೆಡ್ ಲೈಫ್ನ ಸಿಂಪಲಾಗಿ ತೋರಿಸಿ ದೇವ್ ಜಸ್ಟ್ ವೆರಿ ಮೀನಿಂಗ್ಫುಲ್ ಮೂವಿ. ತುಂಬ ಹಾರ್ಟ್ ಟಚಿಂಗ್ ಆಗಿತ್ತು. ಐ ಸ್ಟಿಲ್ ರೆಕಮೆಂಡ್ ಯಾರು ನಮ್ಮ ಯೂತ್, ಮತ್ತು ನಾಟ್ ಜಸ್ಟ್ ಫಾರ್ ದ ಏಜ್ ಗ್ರೂಪ್ ಬಟ್ ಎಲ್ಲ ಏಜ್ ಗ್ರೂಪ್ಗೂ ತುಂಬ ಅಪ್ಲಿಕಬಲ್. ಆ್ಯಂಡ್ ದ ಕನ್ಸೆಪ್ಟ್ ಅವ್ರು ತೋರಿಸ್ಕೊಟ್ಟಿರೋದು ಟು ಗೋ ಔಟ್ ಆ್ಯಂಡ್ ಜಸ್ಟ್ ಶೇರ್ ಅಬೌಟ್ ಯುವರ್ ಲೈಫ್ ಆ್ಯಂಡ್ ದಟ್ ಹೆವಿನೆಸ್ ಇನ್ ಯುವರ್ ಹಾರ್ಟ್ ಟು ಗೆಟ್ ರಿಡ್ ಆಫ್ ಇಟ್. ಅದು ತುಂಬ ಆ ಕಾನ್ಸೆಪ್ಟ್ ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ದೇ ಬಾಟ್ ಇಟ್ ಔಟ್ ಥ್ರೂ ದಿಸ್ ಮೂವಿ ದ್ಯಾಟ್ ಐ ರಿಯಲಿ ಲೈಕ್ಡ್. ಈಸ್ಟ್ ಆರ್ ವೆಸ್ಟ್, ಭಾವತೀರಯಾನ ದ ಬೆಸ್ಟ್.
ಥ್ಯಾಂಕ್ ಯು ಸರ್ ಮೂವಿ 25 ಡೇಸ್ ಸಕ್ಸಸ್ ಮೀಟ್ ಮಾಡಿದ್ದೀರಾ ಇವತ್ತು ಪ್ಲಸ್ ಇವತ್ತು ಅಪ್ಪು ಸರ್ ಅವ್ರ ಬರ್ಡೇ ಸೊ ಹೇಗಿದೆ ಸರ್? ಆ್ಯಕ್ಚುಲಿ ಇದಕ್ಕಿಂತ ಖುಷಿ ವಿಚಾರ ಇನ್ನೇನೂ ಇಲ್ಲ. ನಾನು ನೆನ್ನೆ ಎಲ್ಲ ನಿದ್ದೆ ಮಾಡೋಕ್ಕಾಗಿಲ್ಲ ಆ್ಯಕ್ಚುಲಿ, ಯಾಕಂದರೆ ಅಪ್ಪು ಸರ್ ಬರ್ತ್ಡೇ ಇವತ್ತು ಆ್ಯಂಡ್ ಅದೇ ದಿನ ನಮ್ಮ ಸಿನಿಮಾ 25 ಡೇಸ್ ಕಂಪ್ಲೀಟ್ ಆಗ್ತಿದೆ. ಆ್ಯಂಡ್ ನಾನು ಕೂಡ ನನ್ನ ಎಂಟ್ರಿ ಫಸ್ಟು ಸರ್ಗೆ ಸಲ್ಯೂಟ್ ಮಾಡ್ಕೊಂಡು ಬಂದಿರೋದ್ರಿಂದ ಎಲ್ಲ ಒಂದು ಕೋಇನ್ಸಿಡೆನ್ಸ್ ವಿಚಾರ. ಆ್ಯಂಡ್ ಜನದ ರೆಸ್ಪಾನ್ಸ್ ಕೂಡ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ಅದು ಫ್ಯಾಮಿಲಿ ಆಡಿಯನ್ಸ್ ಥಿಯೇಟ್ರಿಗೆ ಬರ್ತಿದ್ದು. ರೀಸೆಂಟಾಗಿ ನಾನು ಸಿನಿಮಾ ನೋಡೋಕೆ ಹೋದಾಗೆಲ್ಲ ಸ್ವಲ್ಪ ಕಮ್ಮಿ ಫ್ಯಾಮಿಲಿ ಆಡಿಯನ್ಸ್ ಎಲ್ಲ ಥಿಯೇಟ್ರಿಗೆ ಬರ್ತಿದ್ದು. ಬಟ್ ನಮ್ಮ ಸಿನಿಮಾಗೆ ಫ್ಯಾಮಿಲಿ ಆಡಿಯನ್ಸೇ ಮೇಜರಾಗಿ ಬರ್ತಿರೋದು ಬಹಳಷ್ಟು ಖುಷಿ ಕೊಟ್ಟಿದೆ. ಹಾಗೆ ಸರ್ ಈಗಿನ ಕನ್ನಡ ಇಂಡಸ್ಟ್ರಿ ನೋಡ್ತಿದ್ರೆ ಜನರು ಥಿಯೇಟರ್ಸ್ಗೆ ಬರೋದೇ ತುಂಬ ಕಡಿಮೆ ಆಗಿದೆ. ಆ ಪರಿಸ್ಥಿತಿಲಿ ನಿಮ್ಮ ಸಿನಿಮಾ 25 ಡೇಸ್ ಖುಷಿ ಇದೆ. ಇಲ್ಲ ಸರ್, ಅದೇ ನಾವು ಇದನ್ನೇ ಅಂದರೆ ಎಲ್ಲ ಕಡೆ ಇದೇ ಹೇಳ್ಕೊಂಬರ್ತಿರೋದ್ರಿಂದ ಜನ ಬರ್ತಿಲ್ಲ ಅಂತ ಇಲ್ಲ. ಎಲ್ಲೋ ಒಂದು ಕಡೆ ಒಳ್ಳೆ ಕಂಟೆಂಟು ಅಥವಾ ಅವ್ರಿಗೆ ಕನೆಕ್ಟ್ ಆಗೋ ಥರ ಕಂಟೆಂಟ್ ಕೊಟ್ಟರೆ ಜನ ಖಂಡಿತವಾಗ್ಲೂ ಬರ್ತಾರೆ. ಇನಿಷಿಯಲ್ ಡೇಸಲ್ಲಿ ನಾವು ಈ ಪ್ರಾಬ್ಲಮ್ನ ಫೇಸ್ ಮಾಡಿದ್ವಿ. ಸ್ಯಾಟರ್ಡೇ ಸಂಡೇ ಫ್ರೈಡೇ ಸ್ಯಾಟರ್ಡೇ ಸಂಡೇ ಎಲ್ಲ ಸ್ವಲ್ಪ ಫುಟ್ಫಾಲ್ಸ್ ಕಮ್ಮಿನೇ ಇತ್ತು. ಬಟ್ ಸ್ಟಿಲ್ ಅದಾದಮೇಲೆ ಅದು ತೊಗೊಂಡಿದ್ದ ರೀತಿ ನಮಗೆ ತುಂಬ ಖುಷಿ ಕೊಡ್ತು. ಸೊ ಜನ ಬರ್ತಾರೆ. ನಾವು ಆ್ಯಸ್ ಅ ಮೇಕರ್ಸ್ ಆಗಿ ಇನ್ನಷ್ಟು ಒಳ್ಳೆ ಕಂಟೆಂಟ್ಸ್ಗಳು ತಲುಪಿಸ್ಬೇಕಷ್ಟೇ. ಸರ್ ಇನ್ನೊಂದು ಮೇಜರ್ ಸಕ್ಸಸ್ ಇವಾಗ ಮಾಲ್ಸಲ್ಲಿ ತುಂಬ ಕನ್ನಡ ಫಿಲಿಮ್ಗೆ ಆದ್ಯತೆ ಕೊಟ್ಟು ಇವಾಗ ನಿಮ್ಮ ಫಿಲಿಮೇ ಆಗಿರ್ಬೋದು ಇಷ್ಟು 25 ಡೇಸ್ ಕಂಪ್ಲೀಟ್ ಮಾಡಿ ಮಾಲಲ್ಲಿ. ಸೊ ಹೌ ಕಮ್ ಇದಾಯಿತು? ಇವಾಗ ಸಿಂಗಲ್ ಸ್ಕ್ರೀನ್ಸ್ಗಿಂತ ಮಾಲ್ಸಲ್ಲಿ ಇವಾಗ ಕನ್ನಡಕ್ಕೆ ಜಾಸ್ತಿ ಆದ್ಯತೆ ಕೊಟ್ಟು. ಹೌದೌದು ಸರ್, ಆ್ಯಕ್ಚುಲಿ ಸಪೋರ್ಟ್ ಮಾಡ್ತಿದ್ದಾರೆ ಕನ್ನಡಕ್ಕೆ ಅಂತ ಸಪೋರ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ಅವ್ರಿಗೆ ನನ್ನ ಪ್ರಕಾರ ಅವ್ರಿಗೆ ಕನ್ನಡ ಇಂಗ್ಲೀಷು ಅಥವಾ ಬೇರೆ ಭಾಷೆ ಅನ್ನೋದೆಲ್ಲ ಇಲ್ಲ. ಯಾಕಂದರೆ ಮಲ್ಟಿಪ್ಲೆಕ್ಸ್ ಮಾಡೆಲ್ ಬಂದು ಹೆಂಗಿದೆ ಅಂದರೆ ಅವ್ರಿಗೂ ಬಿಸ್ನೆಸ್ ಆಗಬೇಕು. ನಮ್ಮ ಸಿನಿಮಾ ಬಿಸ್ನೆಸ್ ಆಗ್ತಿದೆ ಅಂದರೆ ಖಂಡಿತವಾಗ್ಲೂ ಅವರು ಯಾವ ಭಾಷೆ ಏನು ಅಂತ ನೋಡಲ್ಲ, ಖಂಡಿತವಾಗ್ಲೂ ನಮ್ಮದೇ ಇಟ್ಕೊತಾರೆ. ಸೊ ಅದರಲ್ಲಾಗಿ ಸ್ವಲ್ಪ ಪ್ರೈಸಿಂಗ್ ವಿಚಾರಗಳಲ್ಲಿ ತೊಂದರೆಗಳು ಅನುಭವಿಸಿದ್ದೀವಿ. ಬಟ್ ಸ್ಟಿಲ್ ಅದು ಈಗ ಸರ್ಕಾರದ ಕಡೆಯಿಂದ ಬೇರೆ ಥರ ಬರ್ತಿದೆ. ಅದು ಬಂದರೆ ಇನ್ನೂ ಜನ ಬಂದೇ ಬರ್ತಾರೆ. ಆ್ಯಂಡ್ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಕನ್ನಡ ಯಾವತ್ತೂ ಏನೂ ಆಗಿಲ್ಲ, ಚೆನ್ನಾಗೇ ಇದೆ. ಇನ್ನು ಮುಂದೆ ಇನ್ನೂ ಚೆನ್ನಾಗಾಗತ್ತೆ. ಎಸ್. ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ. ಬಿಕಾಸ್ ಇವತ್ತು 25th ಡೇ ಹೇಗಿರುತ್ತೆ ಅನ್ನೋದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀವಿ. ತೇಜಸ್ ಅದೇ ಹೇಳ್ತಿದ್ರು, ಫಸ್ಟ್ ಡೇ ಏನು ಎಕ್ಸ್ಪೀರಿಯೆನ್ಸ್ ಮಾಡಿದೆ ನಂಗೆ ಇವತ್ತು ಅದೇ ಫೀಲ್ ಆಗ್ತಾ ಇದೆ, ದಟ್ ನರ್ವಸ್ನೆಸ್ ಇದೆ ಅಂತ. ಆಬ್ವಿಯಸ್ಲಿ ನಮ್ಗೆ ಅದೇ ಇದೆ. ವೈ? ಬಿಕಾಸ್ ಅವತ್ತು ನಾವು ತುಂಬ ಬ್ಲೈಂಡಾಗಿ ಹೋಗಿದ್ವಿ, ಏನಾಗುತ್ತೋ ಅಂತ ಗೊತ್ತಿದೆ. ಬಟ್ ಇವತ್ತು ರೀಚ್ ಆಗಿದ್ದೀವಿ ಅನ್ನೋದನ್ನು ಯಾವ ಥರ ಸೆಲೆಬ್ರೇಟ್ ಮಾಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಬಟ್ ಸದ್ಯಕ್ಕೆ ನಾವು ಸಕ್ಸಸ್ ಅನ್ನೋದಕ್ಕಿಂತ ನಾವು 25th ಡೇ ರೀಚ್ ಆಗಿದ್ದೀವಿ ಅನ್ನೋ ಖುಷಿ ಇದೆ. ಮ್ಯಾಮ್ ಸೀರಿಯಲಿಂದ ಮೂವಿಗೆ ಟ್ರಾನ್ಸ್ಫಾರ್ಮೇಷನ್, ಸೊ ಅಲ್ಲಿನ ಆಡಿಯನ್ಸ್ ಇಲ್ಲಿನ ಆಡಿಯನ್ಸ್ ಕಾಂಬಿನೇಷನ್ ಆಗಿ 25 ಡೇಸ್ ಮಾಡಿದ್ದಾರೆ. ಇಲ್ಲ, ಅದು ಆ್ಯಕ್ಚುಲಿ ಸೀರಿಯಲ್ ಆಡಿಯನ್ಸೇ ಬೇರೆ, ಸಿನಿಮಾ ಆಡಿಯನ್ಸೇ ಬೇರೆ. ಇಲ್ಲ, ಕಂಬೈನ್ ಆಗಿ ಬಂದಿಲ್ಲ. ಸಿನಿಮಾ ಪ್ರೀತಿ ಇಟ್ಟು ಆ್ಯಂಡ್ ಕಥೆ ಚೆನ್ನಾಗಿದೆ ಅಂತ ಇದು ವರ್ಡ್ಸ್ ಆಫ್ ಮೌತ್ ಯಾರ್ಯಾರು ಹೇಳಿದ್ದಾರೆ ಅವರು ಬಂದು ನೋಡಿದ್ದಾರೆ. ಅವರಿಂದ ನಮ್ಮ ಸಿನಿಮಾ ಇವತ್ತು 25th ಡೇ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ಅಪ್ಪು ಸರ್ ಬರ್ಡೇ ಇವತ್ತು. ಸೊ ಅದು ತುಂಬ ಖುಷಿಯಾಗುವಂಥ ವಿಚಾರ. ಸೊ ಅಪ್ಪು ಅಜರಾಮರ, ಅದರಲ್ಲೂ ಈ ಒಂದು ಎಕ್ಸ್ಪೀರಿಯೆನ್ಸು ತುಂಬ ಖುಷಿ ಆಗ್ತಿದೆ. ನಾವೆಲ್ಲ ಸ್ಟಾರ್ಟಿಂಗಲ್ಲಿ 3ನೇ ದಿವಸ ಬರೋದೇ ಒಂಥರ ಕಷ್ಟ ಆಗುತ್ತೆ ಅಂದ್ಕೊಂಡೇ ಇದು ಮಾಡಿದ್ವಿ. ಸೊ ಇವತ್ತು 25ನೇ ದಿವಸ ಬಂದಿದೆ. ಸೊ ಅದೆಲ್ಲ ಜನಗಳ ಸಪೋರ್ಟು, ಅದು ಹೊಸೊಬ್ರಿಗೆ ಅವರಿಂದ ನಾವೆಲ್ಲ ಕೇಳ್ಕೊಂಬರ್ತಿದ್ವಿ. ಸೊ ಎಲ್ಲ ಹೊಸಬ್ರ ಮೇಲೆ ಸಪೋರ್ಟ್ ಇರಲಿ ಅಂತ ಹೇಳಿ. ಸೊ ಅದೇ ರೀತಿ ಸಪೋರ್ಟ್ ಮಾಡಿದ್ದಾರೆ. 25ನೇ ದಿವಸ ಬಂದು ಮುಟ್ಟಿದ್ದೀವಿ. ತುಂಬ ಖುಷಿ ಆಗ್ತಿದೆ. ಸೊ ಥರ ಹೆಮ್ಮೆಯಿಂದ ಹೇಳ್ಕೊಬೋದು, ನಮ್ಮ ಭಾವತೀರನ 25ನೇ ದಿವಸ ಮುಟ್ಟಿದೆ ಅಂಥೇಳಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಗ್ತದೆ ಆ್ಯಕ್ಚುಲಿ. ಬಟ್ ನಂಗೆ ಇವತ್ತೇ ಟೈಮ್ ಸಿಗಿದೆ ಆ್ಯಕ್ಚುಲಿ ಬಂದು ನೋಡೋದಕ್ಕೆ ಸಿನಿಮಾನ. ನಂಗೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ, ತುಂಬ ಖುಷಿ ಆಗ್ತಿದೆ ಆ್ಯಂಡ್ ತುಂಬ ಹೆಮ್ಮೆ ಅನಿಸ್ತಿದೆ. ತುಂಬ ಚೆನ್ನಾಗಿದೆ ಮೂವಿ.